ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗ ನಮ್ಮ ಜೊತೆಗೆ ಬನ್ಸಿ ಕಾಳಪ್ಪನವರು ಜಾಯ್ನ್ ಆಗಿದ್ದಾರೆ. ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯ ಪೊಲಿಟಿಕಲ್ ಎಡಿಟರ್, ಖ್ಯಾತ ಹಿರಿಯ ಪತ್ರಕರ್ತರು. ವೆಲ್ಕಮ್ ಟು ಯು ಸರ್. ನಮಸ್ಕಾರ. ಹಾಗೆ ನಮ್ಮೊಟ್ಟಿಗೆ ಹಿರಿಯ ಪತ್ರಕರ್ತರು ಹಾಸನದಿಂದ ಜಾಯ್ನ್ ಆಗಿದ್ದಾರೆ. ಅವರು RP ವೆಂಕಟೇಶ್ ಮೂರ್ತಿ ಅವರು. ನಾನು ಬಹಳ ಪ್ರಬಲವಾಗಿ, ಬಹಳ ಪ್ರಮುಖವಾಗಿ ಒಂದು ಪ್ರಶ್ನೆ, ಈ ಗ್ಯಾರಂಟಿ ಅಂಡರ್ ಕರೆಂಟ್ನ ಬಗ್ಗೆ ನಾನು ಕೇಳಬೇಕು. ಸಮಯದ ಅಭಾವ ಕೂಡ ಇದೆ, ಹಾಗಾಗಿ ನಾನು ಕೇಳುವ ಪ್ರಯತ್ನವನ್ನ ಮಾಡ್ತೇನೆ. RP ವೆಂಕಟೇಶ್ ಮೂರ್ತಿ ಸರ್, ಹಾಸನದ ಬಗ್ಗೆ ಈಗಾಗಲೇ ಶಿವಾನಂದ ತೆಗಡೂರ್ ಅವರು ಬಹಳ ಬ್ಯೂಟಿಫುಲ್ ಆಗಿ ನರೇಷನ್ ಮಾಡ್ತಾ ಇದ್ರು, ಹಲವು ವಿಚಾರಗಳನ್ನು ಕೊಡ್ತಾ ಇದ್ರು. ಇಲ್ಲಿ ಒಂದ್ ಮಾತು ಏನ್ ಕೇಳ್ಬಂತು ಅಂದ್ರೆ ಸರ್, ಈ ಗ್ರಾಮಾಂತರ ಭಾಗದಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇವತ್ತು ಒಬ್ಬರು ನನ್ನ ಸ್ನೇಹಿತರೊಬ್ರು ಅವ್ರ ಮನೇಲಿ ನಡೆದಂತ ಒಂದು ಘಟನೆ ಹೇಳ್ತಾ ಇದ್ರು. ಯಾರು ಓಟ್ ಹಾಕ್ಬೇಕು ಅಂತ ಅವ್ರ ಮನೇಲಿ ಚರ್ಚೆ ಆದಾಗ ಕೆಲವ್ರು ಹೇಳಿದ್ರಂತೆ, ಇಲ್ಲ ನಾವು ಇಂತಿಂತವ್ರಿಗೆ ಓಟ್ ಹಾಕ್ಬಿಡೋಣ ಅಂತ ಹೇಳಿದ್ರಂತೆ. ಇಲ್ಲ ಬೇಡ, ಈ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ನಮಗೆಲ್ಲ ಬಸ್ ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ, ಮತ್ತೊಂದೆಲ್ಲ ಕೊಟ್ಟಿದ್ದಾರೆ, ನಾವು ಅವ್ರಿಗೆ ಋಣಿಯಾಗಿರ್ಬೇಕಲ್ವೇನಪ್ಪ ಅಂತ ಅವ್ರ ತಾಯಿ ಬಂದು ಹೇಳದ್ರಂತೆ. ಈ ತರದ ಅಂಡರ್ ಕರೆಂಟ್ ಆಫ್ ಗ್ಯಾರಂಟಿ ಎಲ್ಲೋ ಒಂದ್ ಕಡೆ ಇರೋದು ಲೋಕಸಭೆಯಲ್ಲಿ ಕೂಡ ವರ್ಕೌಟ್ ಆಗಿಬಿಡಬಹುದು ಅಂತ ತಮ್ಗನ್ಸುತ್ತಾ ವೆನ್ ಇಟ್ ಕಮ್ಸ್ ಟು ಕರ್ನಾಟಕ? ಇಲ್ಲ, ಗ್ಯಾರಂಟಿ ಇದು ಹಲವಾರು ವಿಚಾರಗಳಿದಾವೆ ಅದರಲ್ಲಿ. ನನಗೆ ನಮ್ಮ ಜಿಲ್ಲೆ ಮಟ್ಟಿಗೆ ಈ ಗ್ಯಾರಂಟಿ ಖಂಡಿತ ಸ್ಟ್ರಾಂಗ್ ಆಗಿದೆ. ಗ್ಯಾರಂಟಿ ಅಂಶ ಒಂದು. ಎರಡನೇದು 100% ಗ್ಯಾರಂಟಿ ಒಂದು ಸ್ಟ್ರಾಂಗ್ ಇದೆ. ಒಂದು ದೇವೇಗೌಡರ ಕುಟುಂಬದ ಪರವಾದದ್ದು, ಇನ್ನೊಂದು ದೇವೇಗೌಡ ಕುಟುಂಬ ವಿರುದ್ಧವಾದದ್ದು, ಇನ್ನೊಂದು ಮೋದಿ ಪರವಾದದ್ದು, ಮತ್ತಿನ್ನೊಂದು ಅಭ್ಯರ್ಥಿ ಪರವಾದದ್ದು. ಇಷ್ಟು ಅಂಶಗಳಿದೆ. ಕಾಂಗ್ರೆಸ್ ಅಭ್ಯರ್ಥಿ ಪರವಾದಂತ ಇದು ಇಲ್ಲಿ ಗ್ಯಾರಂಟಿ ಖಂಡಿತವಾಗಿ ಗ್ಯಾರಂಟಿ ಕೊಟ್ಟಿದೆ, ಖಂಡಿತ 100%. ಓಕೆ ಸರ್, ಹಾಸನದ ಬಗ್ಗೆ ಮಾತನಾಡಿಬಿಡಿ ಸರ್. ಏನಿದೆ ಅಂಡರ್ ಕರೆಂಟ್, ಏನಿದೆ ಪೊಲಿಟಿಕಲ್ ಸಿನಾರಿಯೋ, ಏನಿದೆ ಇವತ್ತಿನ ಮತದಾನ ಗಮನಿಸಿದ್ರೆ ತಮ್ಗೇನ್ ಅನ್ಸುತ್ತೆ? ಕಳೆದ 2-3 ದಿನಗಳಲ್ಲಿ ಏನೇನೋ ನಡೆಯದಂತ ಒಂದಿಷ್ಟು ವಿದ್ಯಮಾನಗಳು ಕೂಡ ನಡೆದೋಯ್ತು. ಏನ್ ಅನ್ಸುತ್ತೆ? ವಾಟ್ಸ್ ಯುವರ್ ಟೇಕ್ ಆನ್ ದಟ್ ಸರ್, ವೆಂಕಟೇಶ್ ಮೂರ್ತಿ ಸರ್? ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇದು ಬಹಳ ತೀವ್ರವಾದಂತ ಪೈಪೋಟಿ ಇತ್ತು. JDS ನ ಅಭ್ಯರ್ಥಿ ಮತ್ತು ಮೈತ್ರಿ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ನಡುವೆ. ಕೊನೆ ತನಕ ಕಾಂಗ್ರೆಸ್ ಬಹಳ ದಳದ ವಲಯದಲ್ಲಿ ಇವತ್ತು ಕೂಡ ನಾವು ಗೆಲ್ತೀವಿ ಅನ್ನೋ ತರದ್ದು ಮಾತಾಡ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ನವರು ಬಹಳ ಇಲ್ಲ, ನಮಗೆ ಕನಿಷ್ಠ ಒಂದು 2 ಲಕ್ಷ ಮುನ್ನಡೆ ಆಗುತ್ತೆ ಅನ್ನೋ ತರದ್ದು ಮಾತಾಡ್ತಿದ್ದಾರೆ. ಕಳೆದ ವಾರದಲ್ಲಿ ಅವರು 1-1.5 ಲಕ್ಷ ಲೀಡ್ ಆಗ್ಬಹುದು ಅನ್ನೋ ತರ ಮಾತಾಡ್ತಿದ್ರು. ಇವತ್ತು ಮೊನ್ನೆ ವಿದ್ಯಮಾನಗಳ ನಂತರದಲ್ಲಿ ಅವರು 2-3 ಲಕ್ಷ ತನಕ ನಮಗೆ ಅಂತರದಲ್ಲಿ ನಮ್ಗೆ ಗೆಲುವಾಗ್ಬೋದು ನಮ್ಮ ಮಾತನ್ನ ಹೇಳ್ತಾರೆ. ಆದ್ರೆ ಒಂದು ಸ್ಟ್ರಾಂಗ್ ಆಗಿ ಮಾತ್ರ ಬಿಜೆಪಿಯ ಮತದಾರರು ಇದ್ದಾರೆ, ಇಲ್ಲ ಅಂತಲ್ಲ. ಮತ್ತು ಬಿಜೆಪಿ ಕೂಡ ಬಿಜೆಪಿ ಸರ್ ಇನ್ನೂ ಸಮಸ್ಯೆ ಆಗಿದೆ ಅನ್ಸುತ್ತೆ. ನಾನು ಮತ್ತೆ ನಿಮ್ಮನ್ನು ಸಾಧ್ಯವಾದರೆ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಸರ್. ಬನ್ಸಿ ಕಾಳಪ್ಪನವರೇ, ನಮಸ್ಕಾರ ಸರ್, ವೆಲ್ಕಮ್ ಟು ಯು. ವಾಟ್ಸ್ ಯುವರ್ ಟೇಕ್ ಆನ್ ಇವತ್ತಿನ ಪರ್ಸೆಂಟೇಜ್ ಗಮನಿಸ್ತಾ ಇದ್ದೀವಿ, ಬೇರೆ ಎಲ್ಲ ಗಮನಿಸ್ತಾ ಇದ್ದೀವಿ, ಕೇಳೋದಕ್ಕೆ ಭಾಳ ಪ್ರಶ್ನೆಗಳಿದಾವೆ ಇನ್ಫ್ಯಾಕ್ಟ್. ಬಟ್ ಸ್ಟಿಲ್ ನಿಮ್ಮಿಂದ ಈಗ ನಮ್ಮ ಸಿಟಿ ಒಂಥರ ಇದು ಆ್ಯಪತಿ ಅಂತಾರಲ್ಲ, ವೋಟ್ರ್ ಆ್ಯಪತಿ. ಅಂದರೆ ಎಲೆಕ್ಷನ್ ನಡೀತಾ ಇದೆ, ನಮಗೂ ಅದಕ್ಕೂ ಏನು ಸಂಬಂಧ, ನಾವು ಹೋಗಿ ರಜಾ ತಗೊಳ್ಳೋಣ, ಇವತ್ತು ರಜಾ ತೊಗೊಂಡ್ರೆ ಸ್ಯಾಟರ್ಡೇ ಸಂಡೇ ಎಲ್ಲ ಸೇರಿಸಿದ್ರೆ ವಿ ಕ್ಯಾನ್ ಹ್ಯಾವ್ ಅ ಗುಡ್ ಟೈಮ್ ಅಂತ. ಸೊ ಇದೊಂದು ಮೈಂಡ್ ಸೆಟ್ಟಿಂದ ನಾವು ಹೊರಗಡೆ ಬರಬೇಕು ಅಂತ ಅನ್ನಿಸ್ತದೆ. ಯಾಕಂದರೆ ಈ ವೋಟ್ರ್ ಡಿಸ್ಕನೆಕ್ಟು ಎಸ್ಪೆಷಲಿ ಬೆಂಗಳೂರು ನಾರ್ತು, ಸೌತು, ಸೆಂಟ್ರಲಲ್ಲಿ ಇದು ಇಷ್ಟು ಮಟ್ಟಿಗಿದೆ. ಜನರು ಪ್ಲ್ಯಾನ್ ಹಾಕೊಂಡು ಹೋಗ್ತಾರೆ, ಅಬ್ರಾಡ್ ಹೋಗ್ತಾರೆ. ಸೊ ಇದು ಐ ಥಿಂಕ್ ದಿಸ್ ಹ್ಯಾಸ್ ಟು ಸ್ಟಾಪ್. ಸೊ ಪೋಲ್ ಪರ್ಸೆಂಟೇಜಲ್ಲಿ ಇಫ್ ವಿ ಡೋಂಟ್ ವೋಟ್ ದೆನ್ ವಿ ಕೆನಾಟ್ ಕಂಪ್ಲೇನ್. ಸೊ ಐ ಥಿಂಕ್ ಟುಡೇಸ್ ಪರ್ಸೆಂಟೇಜ್ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರು, ಮಣಿಪಾಲ್ ಚೇರ್ಮನ್ ಅವರು ನನಗೆ ಬೆಳಿಗ್ಗೆನೇ ಮೆಸೇಜ್ ಹಾಕಿದ್ರು, ಐ ಹೋಪ್ ದೇರ್ ಇಸ್ ಬೆಟರ್ ಪರ್ಸೆಂಟೇಜ್ ಅಂತ. ಸೊ ದಿಸ್ ಕೆನಾಟ್ ಬಿ ಆಲ್ವೇಸ್. ಐ ಥಿಂಕ್ ಸಮಥಿಂಗ್ ಹ್ಯಾಸ್ ಟು ಬಿ ಡನ್ ಟು ಇಂಪ್ರೂವ್ ದ ಪೋಲ್ ಪರ್ಸೆಂಟೇಜ್. ಏನು ಮಾಡ್ಬೋದು? ಮೇ ಬಿ ಐ ಥಿಂಕ್ ಇಫ್ ಸಮ್ವನ್ ಡಸಂಟ್ ವೋಟ್, ಈಗ ಅವರು ಡೆಲಿಬರೇಟ್ ಆಗಿ ವೋಟ್ ಹಾಕಕ್ಕೆ ಬರಲ್ಲ, ಮೇ ಬಿ ದೇರ್ ಮಸ್ಟ್ ಬಿ ಸಮ್ ಕೈಂಡ್ ಆಫ್ ಪೀನಲ್ ಥಿಂಗ್ ಆನ್ ದಟ್ ಪರ್ಸನ್. ಸೊ ಲೈಕ್ ಯು ಬ್ರೇಕ್ ದ ರೂಲ್ ವೆನ್ ಡ್ರೈವಿಂಗ್ ಮಾಡುವಾಗ ನೀವು ರೂಲ್ ಬ್ರೇಕ್ ಮಾಡ್ತೀರಿ, ಅವ್ರನ್ನ ಒಂದು ಸತಿ ವಾರ್ನ್ ಮಾಡೋದು, 2 ಸತಿ ಸ್ಮಾಲ್ ಪೆನಾಲ್ಟಿ ಹಾಕೋದು, ಸೆಕೆಂಡ್ ಸತಿ ಹೆಚ್ಚಿಗೆ ಪೆನಾಲ್ಟಿ ಹಾಕೋದು. ಐ ಥಿಂಕ್ ದಿಸ್ ಆ್ಯಪತಿ ಈಸ್ ನಾಟ್ ಗುಡ್ ಫಾರ್ ಎ ಡೆಮಾಕ್ರಸಿ. ಬಿಕಾಸ್ ಡೆಮಾಕ್ರಸಿ ಅಂತ ಹೇಳ್ಕೊಂಡು ನಾವು ವಿ ಆರ್ ದ ಪರ್ಸನ್ಸ್ ಚೂಸಿಂಗ್ ದ ಗವರ್ಮೆಂಟ್. ಸೊ ಈ ಥರ ಕೆಟ್ಟು ರಾಂಗ್ ಇದನ್ನು ಫಾಲೋ ಮಾಡಿದ್ರೆ ಇಟ್ಸ್ ನಾಟ್ ಗುಡ್ ಫಾರ್ ಡೆಮಾಕ್ರಸಿ. ಬಿಕಾಸ್
I'm the voter. I have a authority to, choose my candidate. If I take a holiday and go, I think it's not a good reflection. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕೆಲವು ಫ್ಯಾಮಿಲೀಸೇ ಹೊಟ್ಟೋಗವ್ರೆ, ನಿನ್ನೆ ಹೊಟ್ಟೋಗವ್ರೆ. ಸೊ ದೇ ವಿಲ್ ಆಲ್ ಕಮ್ ಬ್ಯಾಕ್ ಆನ್ ಮಂಡೇ. ಸೊ ಐ ಥಿಂಕ್ ಇಟ್ಸ್ ಅ ವೆರಿ ರಾಂಗ್ ಟ್ರೆಂಡ್. ಇದು ಯಾಕೆ ಅಂತಂದ್ರೆ, ಅರ್ಲಿಯರ್ ನಮಗೀಗ ಒಂದು ಟೆಲಿಫೋನ್ ಬೇಕು ಅಂತಂದ್ರೆ ವಿ ವುಡ್ ಗೋ ಟು ದಿ ಪಾರ್ಲಿಮೆಂಟೇರಿಯನ್. ಇಫ್ ವಿ ನೀಡ್ ಅ ಗ್ಯಾಸ್ ಕನೆಕ್ಷನ್ ಔಟ್ ಆಫ್ ಟರ್ನ್, ವಿ ಗೋ ಟು ದ ಪಾರ್ಲಿಮೆಂಟೇರಿಯನ್. ಇಫ್ ವಿ ನೀಡ್ ಎನಿಥಿಂಗ್ ಔಟ್ ಆಫ್ ಟರ್ನ್, ವಿ ಗೋ ಟು ದ ಪಾರ್ಲಿಮೆಂಟೇರಿಯನ್. ಈಗ ಆ ಸಂಪ್ರದಾಯ ಕಮ್ಮಿ ಆಗಿದೆ. ಥಿಂಗ್ಸ್ ಆರ್ ಅವೈಲೇಬಲ್ ಆನ್ ಹ್ಯಾಂಡ್. ಸೊ ಈಗೇನಾಗಿದೆ, ವೋಟರ್ಗೂ ಈ ಪೊಲಿಟಿಕಲ್ ಸಿಸ್ಟಮ್, ಎಸ್ಪೆಷಲಿ ಇನ್ ಅನ್ ಅರ್ಬನ್ ಸೆಂಟರ್ ಲೈಕ್ ಬೆಂಗಳೂರು, that disconnect is very deep, especially if you are from the upper middle class, and the voter disconnect is totally, you can see it. It's a, ಎಲ್ರಿಗೂ ಕಾಣಿಸುವಂಥದ್ದು ಇದು. ಸೊ ವೆರಿ ಸ್ಯಾಡ್ ಕೈಂಡ್ ಆಫ್ ಎ ಥಿಂಗ್. ನನಗೆ ಇನ್ನೊಂದು ಏನನ್ಸುತ್ತೆ ಅಂತಂದರೆ, ಈ MLA ಚುನಾವಣೆ ಬೇರೆ ಒಂಥರ, MLA ಚುನಾವಣೆ ಒಂಥರ ಬೇರೆ. ಈ MP ಚುನಾವಣೆಯಲ್ಲಿ ನಾನು ಹೇಳ್ತೀನಿ ಕೇಳಿ, 8 ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸೀಸ್ ಬರುತ್ತೆ. ಈಗ ನೀವು ಬೆಂಗಳೂರು ಕೇಂದ್ರ ಅಂತ ತಗೊಳ್ಳಿ, ನಾರ್ತ್ ಅಂತ ತಗೊಳ್ಳಿ, ಗ್ರಾಮಾಂತರ ಅಂತಾನೆ ತಗೊಳ್ಳಿ, ಎಷ್ಟೋ ಜನಕ್ಕೆ ನಮ್ಮ MP ಯಾರು ಅಂತಾನೆ ಗೊತ್ತಿರಲ್ಲ ಸರ್. ನಮ್ಮ MP ಯಾರು, ಆತನಿಗೆ ಯಾಕೆ ಓಟ್ ಹಾಕ್ಬೇಕು, ಆತ ಏನು ಮಾಡ್ತಾನೆ, ಆತನ ಕೆಲಸ ಏನು, ಆತನ ಕೊಡುಗೆ ಏನು, ನನ್ನ ಏರಿಯಾಗೆ, ನನ್ನ ರೋಡ್ಗೆ ಏನು ಕೊಡುಗೆ, ಅಬ್ಸಲ್ಯೂಟ್ಲಿ, ನಮ್ಮ ಮನೆಗೆ ಏನು ಕೊಡುಗೆ, ನನ್ನ ಕುಟುಂಬಕ್ಕೆ ಏನು ಕೊಡುಗೆ. Nobody knows about it. That's another sure problem, because ಇನ್ನೊಂದು, ಈಗ ಯಾವುದೇ MP ಕ್ಷೇತ್ರ ತಗೊಳ್ಳಿ, ಈಗ ರೂರಲ್ಲು, ನಾರ್ತು, ಸಚ್ ಹ್ಯೂಜ್ ನಂಬರ್ಸ್, 20 ಲಕ್ಷ ಪ್ಲಸ್, ರೂರಲ್ ಇಸ್ 28 lakh. ಸೊ ಹೌ ಡು ಯು ರೀಚ್ ದೆಮ್? ಆ್ಯಂಡ್ ದಟ್ ವೋಟರ್ ಕನೆಕ್ಟ್ ವಿತ್ ದಿ ಎಲೆಕ್ಟೆಡ್ ಮೆಂಬರ್ ಇಸ್ ಆಲ್ಮೋಸ್ಟ್ ಮಿನಿಮಲ್, ಏನು ಇಲ್ಲವೇ ಇಲ್ಲ. ಅದು ನಿಮಗೆ ಗ್ರಾಮಾಂತರದಲ್ಲಿ ಒಂದಿಷ್ಟು ಗೊತ್ತಾಗ್ಬಿಡುತ್ತೆ ಅಷ್ಟೇ. ಯಾಕಂದ್ರೆ ಗ್ರಾಮಾಂತರದಲ್ಲಿ ಒಂದಿಷ್ಟು ಓಡಾಡ್ಕೊಂಡಿರ್ತಾರೆ. ಗ್ರಾಮಾಂತರದಲ್ಲಿ ನಾಟ್ ಬೆಂಗಳೂರು ಗ್ರಾಮಾಂತರ, ಬೇರೆ ಬೇರೆ ಕಡೆಗಳಲ್ಲಿ ಕೆಲವು ಲಕ್ಷ ಕಡಿಮೆ ಮತಗಳಿದ್ದ ಸಂದರ್ಭದಲ್ಲಿ ಏನೋ ನಮ್ಮ MP ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಅನ್ಬೋದೇನೋಪ್ಪ. ಆದ್ರೆ MLA ಗಿರುವಷ್ಟು ಕನೆಕ್ಟ್ ಅಷ್ಟ್ಲಿ ಕಾರ್ಪೊರೇಟರ್ಗೆ ಇನ್ನೂ ಜಾಸ್ತಿ ಕನೆಕ್ಟ್, ಅದು ಬೇರೆ ವಿಷಯ. ಬಟ್ ನಾನು ಹೇಳ್ತಾ ಇರೋದು, MLA ಗಿರುವಷ್ಟು ಕನೆಕ್ಟ್ ಇಲ್ಲದೆ ಇರೋದು ಕೂಡ ಒನ್ ಆಫ್ ದಿ ಪ್ರೈಮರಿ ರೀಸನ್ಸ್ ಅಂತ ಅನ್ಸುತ್ತೆ. ಇರ್ಲಿ ಸರ್, ನಾನು ಮಾತನಾಡ್ತೀನಿ. ವೆಂಕಟೇಶ್ ಮೂರ್ತಿ ಸರ್, ನಾನು ಒಂದು ಪ್ರಶ್ನೆ ನಿಮ್ಮನ್ನು ಕೇಳಬೇಕಾಗಿರೋದು, ಈ ಕಳೆದ 2 ದಿನದ ವಿದ್ಯಮಾನ JDS BJP ಮೈತ್ರಿ ಅಭ್ಯರ್ಥಿಗೆ ಹಾಸನದಲ್ಲಿ ತುಂಬಾ ಹೊಡೆತ ಕೊಟ್ಟಿದೆ ಅಂತ ನಿಮಗೇನಾದ್ರೂ ಅನ್ಸುತ್ತಾ? ಖಂಡಿತ ಪ್ರಭಾವ ಬೀರಿದೆ, ಅದ್ರಲ್ಲಿ ಅನುಮಾನವೇ ಇಲ್ಲ. ಸಾಕಷ್ಟು, ಯಾಕೆಂತಂದ್ರೆ ಈ ಹಾಸನದಲ್ಲಿ ಇದು 3-4 ದಿವಸದಿಂದಲೇ ಬರಕ್ ಶುರು ಆಗಿತ್ತು. ಅದು ತುಂಬಾ ನೆಗೆಟಿವ್ ಆಗಿ ಅವ್ರ ಕುಟುಂಬದ ಮೇಲೆ ಇಂಪ್ಯಾಕ್ಟ್ ಆಗಿದೆ, 100% ಆಗಿದೆ. ಯಾಕಂದ್ರೆ ಬಹಳ ದೊಡ್ಡ ಚರ್ಚೆ ಆಯ್ತು, ಅದು ಬಹಳ ದೊಡ್ಡ ಚರ್ಚೆ ವಿಚಾರ. ಅದು ತುಂಬಾ ಮತ್ತಾರು ಬೇಸರ ಪಟ್ಕೊಂಡಂತ ಕೆಲವರು ನಾವು ಓಟ್ ಹಾಕ್ಲಿಕ್ಕೆ ಹೋಗಲ್ಲ ಅನ್ನೋ ತರದೆಲ್ಲ ಮಾತಾಡ್ತಾ ಇದ್ರು. ಆಮೇಲೆ ಈವನ್ ಈಗ BJP ಮತ್ತೆ ಈಗ ಸಂಜೆ ತಾನೇ ನಾವೊಬ್ರು ಮುಖಂಡರ ಹತ್ರ ಮಾತಾಡ್ತಿದ್ದೆ, ಅವ್ರ ಹತ್ರ ಸುಮಾರು ಒಂದು 10-12 ಜನ ಬಹಳ ಕಮಿಟೆಡ್ BJP ಮತ್ತಾರು ಕೇಳಿದ್ರಂತೆ, ನಾವ್ ಏನ್ ಮಾಡೋದು ಅಂತೇಳಿ. ಏನ್ ಮಾಡ್ಬೋದು ಇವತ್ತು ಯೋಚನೆ, ಇಲ್ಲ ಈ ತರ ಆದ್ಮೇಲೆ ನಾವು ಖಂಡಿತ ನಾವು ಓಟ್ ಹಾಕೋಕ್ಕಾಗಲ್ಲ, ನಾವು ಒಟ್ಟಿಂದಾನೇ ಹೊರಗಡೆ ಹೋಗ್ತೀವಿ ಅನ್ನೋ ಹೇಳಿದ್ರು. ಯಾಕಂದ್ರೆ ಅಲ್ಲಿ ಮುಂಚೆಯಿಂದಾನೇನೆ BJP ಮತ್ತು JDS ಕಾರ್ಯಕರ್ತರ ನಡುವಿನ ಕನೆಕ್ಟ್ ಅಷ್ಟಕ್ಕಷ್ಟೇ ಇತ್ತು. ಹೌದು, ಅದು ಬೇಲೂರು ತಾಲೂಕಲ್ಲಿ ಬಹಳ ಚೆನ್ನಾಗಿತ್ತು, ಬೇರೆ ಕಡೆ ಅಷ್ಟು ಕನೆಕ್ಷನ್ ಆಗ್ಲಿಲ್ಲ. ಎಸ್ಪೆಷಲಿ ಹಾಸನ್ ಸುತ್ತಮುತ್ತ ಅಂತೂ BJP ವೋಟರ್ಸ್ ಮತ್ತು JDS ನಡುವೆ ಹೊಂದಾಣಿಕೆ ಕಡಿಮೆ ಆಯ್ತು. ಮತ್ತು ಕಟ್ಟ BJP ಮತದಾರರು ಮಾತ್ರ BJP ವೋಟ್ ಕೊಟ್ಟಿದ್ದಾರೆ. ಅದು ನಾನು ಸಾಕಷ್ಟು ಕಡೆ ಚೆಕ್ ಮಾಡಿ ನೋಡಿದೆ. ಅದು ಒಂದ್ ಕಡೆ. ಇನ್ನೊಂದು ಕಡೆ ಇಲ್ಲೇನು ಅಂತಂದ್ರೆ, ನಮ್ಮ ಜಿಲ್ಲೆ ಒಳಗಡೆ ಒಂದು ರೀತಿ ಸ್ವಿಂಗ್ ವೋಟರ್ಸ್ ಅವರು ಬಹಳ ಎಮೋಷನಲ್ ಇರ್ತಾರೆ ಕೂಡ, ಎಮೋಷನಲ್ ವೋಟರ್ಸ್ ಕೂಡ ಇರ್ತಾರೆ. ಮಂಡ್ಯದಲ್ಲೂ ಹಾಗೆ, ಹಾಸನದಲ್ಲೂ ಹಾಗೆ, ಬೇರೆ ಬೇರೆ ಕಡೆಗಳಲ್ಲೂ ಹಾಗೆ. ಅಂದ್ರೆ ಹಲವು ವಿಷಯಗಳು ಪ್ರಭಾವ ಬೀರ್ತವೆ ಅವ್ರಿಗೆ. ಖಂಡಿತ ಲೋಕಲ್ ಇಶ್ಯೂಸ್ ಸಾಕಷ್ಟೆಲ್ಲ ಪ್ರಭಾವ ಬೀರ್ತದೆ. ಅವರು ಕಟ್ಟ ಒಂದೇ ಪಾರ್ಟಿಗೆ ಹಾಕೊಂಡು ನೋಡಿ, ಅಸೆಂಬ್ಲಿನಲ್ಲಿ ಕಾಂಗ್ರೆಸ್ಗೆ ಕೇವಲ 5,000 ವೋಟ್ ಬಂದಿತ್ತು, 5,000ಕ್ಕಿಂತ ಸ್ವಲ್ಪ ಕಡಿಮೆನೇ ಆಗಿತ್ತು. ಆದ್ರೆ ಈ ಸಲ ಅದು ಬೇರೆದೇ ಚಿತ್ರ ಬರುತ್ತೆ ನೋಡಿ. ನಾವು ಕಾಂಗ್ರೆಸ್ ಇವತ್ತು 1 ಲಕ್ಷ, ಈ ಅಸೆಂಬ್ಲಿ ಸೆಗ್ಮೆಂಟ್ ನಲ್ಲಿ 1 ಲಕ್ಷ ಹತ್ರ ವೋಟ್ ಸಿಗ್ಬೋದು ಅನ್ನೋ ಲೆಕ್ಕಾಚಾರ ಮಾಡ್ತಿದ್ದಾರೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ. ಹಾಗಾಗಿ ಬಹಳ ಸ್ವಿಂಗಿಂಗ್ ಇದೆ. ನೀವ್ ಹೇಳೋ ರೀತಿನ ಅದು ಖಂಡಿತ 2-3 ದಿವಸದ ವಿದ್ಯಮಾನ ಸಾಕಷ್ಟು ಚರ್ಚೆ ವಿಚಾರ ಆಗಿದೆ, ತುಂಬಾ ಸಾಕಷ್ಟು ಪ್ರಭಾವ ಬೀರಿದೆ ಮತದಾರರ ಮೇಲೆ, ಅದು ನನ್ನ ನಂಬಿಕೆ. ಹೌದು, ರೈಟ್ ಸರ್, ಥ್ಯಾಂಕ್ ಯು ವೆರಿ ಮಚ್ ವೆಂಕಟೇಶ್ ಮೂರ್ತಿ ಸರ್, ನಮ್ಮನ್ನ ಜಾನ್ ಆಗಿದ್ದಕ್ಕಾಗಿ. PB ಹರೀಶ್ ರಾಯ್ ಸರ್, ನಿಮ್ಮನ್ನ ಒಂದು ಪ್ರಶ್ನೆ ಕೇಳಬೇಕು. ತಾವು ಹೇಳ್ತಾ ಇದ್ರಿ,
ಹಿಂದುತ್ವದ ಭದ್ರಕೋಟೆಯ ಬಿಜೆಪಿಗೆ ಬಹಳ ಸುಲಭನ ಅಂತ ನಾನು ಕೇಳಿದಂಥ ಪ್ರಶ್ನೆಗೆ ನೀವು ಆರಂಭದಲ್ಲಿ ಕೇಳಿದ್ರೆ ಹೌದು ಅನ್ಬೋದಾಗಿತ್ತು, ಇವಾಗ ಕೇಳಿದ್ರೆ ಇಲ್ಲ ಅನ್ಬೇಕಾಗತ್ತೆ ಅಂತ ತಾವು ಹೇಳ್ತಾ ಇದ್ರಿ. ಕಾರಣಗಳೇನು? ವಾಟ್ ಆರ್ ದಿ ರೀಸನ್ಸ್? ಇಲ್ಲ, ನಿಮಗೆ ನೀವೀಗ ನಾನು ಮೈಸೂರಿನವ್ರ ಹತ್ರ ಎಲ್ಲ ಮಾತನಾಡಿದಾಗ ಕೇಳಿಸ್ಕೊಳ್ತಾ ಇದ್ದೆ. ನಮ್ಮಲ್ಲಿ ನೀವು ಅಲ್ಲಿ ಕೇಳ್ತಾ ಇದ್ರಿ ಒಕ್ಕಲಿಗರ ಮತ, ಕುರುಬರ ಮತ ಕ್ರೋಢೀಕರಣ ಆಗಬೇಕು, ಅಭ್ಯರ್ಥಿಗಳು ಗೆಲ್ಲಬೇಕಾದ್ರೆ. ಬಟ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಮಗೆ ಚುನಾವಣೆ ಬಂದಾಗ ಬೇರೆ ಯಾವ ವಿಷಯ ಕೂಡ ಚರ್ಚೆ ಆಗೋದಿಲ್ಲ. ನಮ್ಮಲ್ಲಿ ರಸ್ತೆ, ನೀರು, ವಿದ್ಯುತ್ ಅದು ಯಾವುದೂ ಚರ್ಚೆ ಆಗೋದಿಲ್ಲ. ನಮ್ಮಲ್ಲಿ ಚುನಾವಣೆ ಯಾವುದೇ ಬರಲಿ, ಅದು ಪಂಚಾಯತ್ ಚುನಾವಣೆಯಿಂದ ಹಿಡಿದು ಸಂಸತ್ ಚುನಾವಣೆವರೆಗೆ ಇಲ್ಲಿ ಹಿಂದುತ್ವ, ಹಿಂದೂ ವಿರೋಧಿಗಳು, ಹಿಂದೂ ಪರ, ಇದು ಇಲ್ಲಿಯ ಪ್ರಮುಖ ಚುನಾವಣೆ ಎಜೆಂಡಾ. ಪ್ರತಿ ಚುನಾವಣೆಯಲ್ಲಿ ಸಹಜವಾಗಿ BJP ಟ್ರಂಪ್ ಕಾರ್ಡನ್ನು ಬಳಸಿ ಈ ಚುನಾವಣೆಗಳನ್ನು ಗೆಲ್ತಾ ಬರ್ತದೆ. ನಿಮಗೆ ಅಫ್ಕೋರ್ಸ್ ಈಗ ಗೊತ್ತಿದೆ, ಮೋದಿಯವರ ಅಲೆ ಇದೆ, ಭಾಳ ಸಲೀಸಾಗಿ ಚುನಾವಣೆಗಳು ಗೆದ್ದುಕೊಂಡು ಬಂದಿದ್ದಾರೆ. ಆದರೆ ಇಲ್ಲಿ ಜಾತಿಯ ವಿಚಾರಗಳು ಕೂಡ ನಡೆಯುವುದಿಲ್ಲ, ಬಹಳ ಕಡಿಮೆ. ವಿಧಾನಸಭಾ ಚುನಾವಣೆಗಳಲ್ಲಿ ಕೆಲವು ಜಾತಿಯ ಪ್ರಯೋಗ ಮಾಡಿದರೂ ಕೂಡ ಅದು ದೊಡ್ಡ ಮಟ್ಟದ ಯಶಸ್ಸು ಕಾಣಲಿಲ್ಲ. ಈ ಹಿಂದೆ ಧನಂಜಯ ಕುಮಾರ್ ಅವರು ಸಂಸದರಾಗಿದ್ದರು, ಅವರು ಜೈನ ಮತದವರು, ಭಾಳ ಜೈನರ ಜನಸಂಖ್ಯೆಯನ್ನು ಭಾಳ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಿಲ್ಲ, ಆದರೂ ಅವರು ಗೆದ್ಕೊಂಡು ಬಂದಿದ್ದಾರೆ. ಈಗ DV ಸದಾನಂದ ಗೌಡರು ಅವರೇನು ಒಕ್ಕಲಿಗರು ಒಂದು ಹಾರ್ಡ್ಲಿ 1-2 ಲಕ್ಷ ಮತದಾರ ಇರ್ಬೋದಷ್ಟೇ, ಆದರೂ ಅವರು ಗೆದ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇಲ್ಲಿ ಜಾತಿಯ ನೆಲೆಯಲ್ಲಿ ನಡೆಯುವುದಿಲ್ಲ, ಇಲ್ಲಿ ಏನಾದರೂ ಹಿಂದುತ್ವದ ಆಧಾರದಲ್ಲಿಯೇ BJP ಗೆದ್ಕೊಂಡು ಬರ್ತದೆ. ಈ ಬಾರಿ ಒಂದು ನಿಮಗೆ ಸಹಜವಾಗಿ ಗ್ಯಾರಂಟಿ ಇಲ್ಲಿ ಬಹಳ ದೊಡ್ಡ ಪ್ರಮಾಣವನ್ನು ಬೀರುವುದಿಲ್ಲ. ಬಟ್ ಈ ಬಾರಿ ಕಾಂಗ್ರೆಸ್ನವರ ಒಂದು ಹೊಸ ಮುಖವನ್ನು ಅವರು ಸ್ಪರ್ಧೆಗೆ ಇಳಿಸಿರುವಂಥದ್ದು ಮತ್ತು ಭಾಳ ವ್ಯವಸ್ಥಿತವಾಗಿ ಅವರು ಪ್ರಚಾರ ಮಾಡುತ್ತಿದ್ದುದು, ಪ್ರಚಾರ ತಂತ್ರದ ಒಂದು ಇದನ್ನು ನೋಡುವಾಗ ಕಾಂಗ್ರೆಸ್ನವರಿಗೆ ಹೋಲಿಸಿದರೆ BJPಗೆ ಒಂದು ಸ್ವಲ್ಪ ಹಿನ್ನಡೆ ಇತ್ತು ಅಂತ ಹೇಳ್ಬೋದು. ಭಾಳ ವ್ಯವಸ್ಥಿತವಾಗಿ ಪ್ರಚಾರ ತಂತ್ರ ಇಲ್ಲ. ಅಫ್ಕೋರ್ಸ್ BJPಯವರ ಹಿಂದೆ RSS ಒಂದು ದೊಡ್ಡ ತಂಡ ಇದೆ, ಅವರು ಭಾಳ ರೂಟ್ ಲೆವೆಲ್ಗೂ ವರ್ಕ್ ಮಾಡ್ತಾರೆ. ಅದರ ರಿಸಲ್ಟ್ ನಿಮಗೆ ಚುನಾವಣೆಯ ಫಲಿತಾಂಶ ಬಂದಾಗಲೇ ಗೊತ್ತಾಗ್ತದೆ. ಹಾಗಾಗಿ ಹಿಂದುತ್ವದ ಭದ್ರಕೋಟೆಯನ್ನು ವಶಪಡಿಸಿಕೊಳ್ಳಲಿಕ್ಕೆ ಏನೆಲ್ಲ ಮಾಡಬೇಕಾ ಎಲ್ಲ ಕಸರತ್ತನ್ನು ಕಾಂಗ್ರೆಸ್ ಈ ಬಾರಿ ಮಾಡಿದ ಕಾರಣ ಇಲ್ಲಿ ಸ್ವಲ್ಪ ಸ್ಪರ್ಧೆ ಇದೆ. ಅಫ್ಕೋರ್ಸ್ ಅದಕ್ಕೋಸ್ಕರ ಮೋದಿಯವರು ಬಂದು ರೋಡ್ ಶೋ ಮಾಡಿದ್ದಾರೆ, ಇಲ್ಲಿ ಬೇರೆ ಬೇರೆ ಅಣ್ಣಾಮಲೆಯವರು ಬಂದು ರೋಡ್ ಶೋ ಮಾಡಿದ್ದಾರೆ. ಇದೆಲ್ಲ BJPಗೆ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ. ಆದರೆ ಕೂಡ ಕಾಂಗ್ರೆಸ್ನ ಈ ಬಾರಿಯ ನಾನು ಹೇಳಿದೆ ನಿಮಗೆ ಅವರ ಒಂದು ಪ್ರಚಾರ ತಂತ್ರ ಮತ್ತು ಒಗ್ಗಟ್ಟು, ನಿಮಗೆ ಇಲ್ಲಿ ಪ್ರತಿ ಸಾರಿ ಕಾಂಗ್ರೆಸ್ ಸೋಲ್ತಾ ಬಂದಿದ್ದು ಕಾಂಗ್ರೆಸ್ನ ಒಳಗಿನ ಭಿನ್ನಮತ. ಇಲ್ಲಿ ಒಂದು 2-3 ಗ್ರೂಪ್ ಚುನಾವಣೆ ಬಂದಾಗಲ್ಲ. ಬಟ್ ಈ ಬಾರಿ ಅದನ್ನೆಲ್ಲ ಮರೆತು ಎಲ್ಲ ನಾಯಕರು ಒಂದಾಗಿ ಒಂದು ಸವಾಲಾಗಿ ಸ್ವೀಕರಿಸಿ ಚುನಾವಣೆ ಎದುರಿಸಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಸಿಗೆ ಗೆಲುವಿನ ನಿರೀಕ್ಷೆ. ಅದೀಗ ಇನ್ನೂ ಇದು ಬರಲಿಲ್ಲ ನಿಮಗೆ, ಯಾವುದು ಸಂಜೆ 5 ಗಂಟೆಯವರೆಗೆ ಪರ್ಸೆಂಟೇಜ್ ಬಂತು. ಆದರೆ ಪರ್ಸೆಂಟೇಜ್ ಜಾಸ್ತಿ ಆದರೆ ಅದು ಸ್ವಲ್ಪ ಕಾಂಗ್ರೆಸ್ಗೆ ಆತಂಕ ತರುವ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಂತ ನನ್ನ ಅನಿಸಿಕೆ. ಪರ್ಸೆಂಟೇಜ್ ಬಂದಿದೆ ಸರ್, 6 ಗಂಟೆವರೆಗೂ ಬಂದಿದೆ, 75-76 ಹತ್ತತ್ರ ಇದೆ. ಇನ್ನೊಂದು ಚೂರು ಜಾಸ್ತಿ ಆಗ್ಬೋದು ಅನ್ನೋ ಥರದಲ್ಲಿದೆ. ಹೇಳಿ ಕೇಳಿ. ಕಳೆದ ಬಾರಿ 76% ಆದ, ಕಳೆದ ಬಾರಿ 76% ಆದಾಗ ನಳಿನ್ ಕುಮಾರ್ ಕಟೀಲ್ ಅವರು 2,74,000 ಮತಗಳ ಅಂತರದಿಂದ ಗೆದ್ದಿದ್ರು. ಕರೆಕ್ಟ್. BS ಅರುಣ್ ಅವರು ಇದ್ದಾರೆ, ನಿಮ್ಮನ್ನು ಒಂದು ಪ್ರಶ್ನೆ ಕೇಳಬೇಕು ಅಂತ ಬಯಸ್ತಾ ಇದ್ದಾರೆ ಸರ್. ಒಂದು ಪ್ರಶ್ನೆ, ಈ ಬಿಲ್ಲವ ಜನಾಂಗಕ್ಕೆ ಸೇರಿದವರು ಕಾಂಗ್ರೆಸ್ ಕ್ಯಾಂಡಿಡೇಟ್, ಹೇಳಿ ಸರ್. ಈ ಬಿಲ್ಲವ ಮತಗಳು ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ನಿಮ್ಮ ಕ್ಷೇತ್ರದಲ್ಲಿ ಅಂತ ಕೇಳಬೇಕಿತ್ತು. ಇಲ್ಲ, ಈ ಬಿಲ್ಲವ ಮತಗಳನ್ನು ಕ್ರೋಢೀಕರಣ ಮಾಡಲಿಕ್ಕೋಸ್ಕರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೆಳ್ತಂಗಡಿ ಕ್ಷೇತ್ರದಲ್ಲಿ ಅಲ್ಲಿ ರಕ್ಷಿತ್ ಸುವರ್ಣ ನಿಂತಿದ್ರು, ಅಲ್ಲಿ ಹರೀಶ್ ಪುಂಜ ಸ್ಪರ್ಧೆ ಮಾಡಿದರು. ತುಂಬ ದೊಡ್ಡ ಮಟ್ಟದ ಪ್ರಯತ್ನ ನಡೆದಿತ್ತು ಅಲ್ಲಿ ಬಿಲ್ಲವರ ಮತಗಳನ್ನು ಪಡೆದು ಗೆಲ್ಲಬೇಕು ಅಂತ. ಬಟ್ ಅದು ಯಶಸ್ಸು ಕಾಣಲಿಲ್ಲ. ಒಂದು 19,000 ಮತಗಳ ಅಂತರದಿಂದ ಹರೀಶ್ ಪುಂಜ ಮತ್ತೆ ಗೆದ್ದರು. ಆದರೆ ಈ ಬಾರಿ ಕೂಡ ಈಗ ಜನಾರ್ದನ ಪೂಜಾರಿ ಅವರು 4 ಬಾರಿ ಸಂಸದರಾಗಿದ್ದರು, ಮತ್ತು ಅವರು 5 ಬಾರಿ ಇಲ್ಲಿ ಸೋತಿದ್ದಾರೆ. ಭಾಳ ಹಿರಿಯ ನಾಯಕರವರು. ಮತ್ತು ಆ ಒಂದು ಟ್ರೆಂಡನ್ನು ಇಟ್ಕೊಂಡು ಈಗ ಪದ್ಮರಾಜ್ ಯಾರು ಅಭ್ಯರ್ಥಿ ಇದ್ದಾರೆ, ಅವರು ಪೂಜಾರಿಯ ಗರಡಿಯಲ್ಲಿ ಬಂದ ಒಂದು ಶಿಷ್ಯ, ಮತ್ತು ಅವರು ಅಡ್ವೊಕೇಟ್. ಮತ್ತು ಕುದ್ರೋಳಿ ದೇವಸ್ಥಾನ, ಮಂಗಳೂರು ದಸರಾ ಏನು ನಡೀತದೆ, ಆ ಕುದ್ರೋಳಿ ದೇವಸ್ಥಾನದ ಖಜಾಂಜಿಯಾಗಿ ಕೆಲಸ ಮಾಡಿದ್ರೆ ಭಾಳ ಜನರಾಗಿ ವ್ಯಕ್ತಿಯವರು. ಹಾಗಾಗಿ ಅವರ ಒಂದು ಆ ವರ್ಚಸ್ಸು ಮತ್ತು ಬಿಲ್ಲವ ಮತಗಳನ್ನು ಕ್ರೋಢೀಕರಣ ಮಾಡಿದರೆ ಭಾರತೀಯ ಜನತಾ ಪಾರ್ಟಿಗೆ ಒಂದು ಸೆಡ್ಡು ಹೊಡಿಬೋದು ಅಂತ ಹೇಳುವಂಥದ್ದು ಕಾಂಗ್ರೆಸ್ನ ಯೋಚನೆ. ಆದರೆ ಭಾಳ ದೊಡ್ಡ ಮಟ್ಟದಲ್ಲಿ ನಾನು ಹೇಳಿದ್ದೆ ತಮಗೆ, ಯಾಕೆಂದರೆ BJPಯ ಸಾಂಪ್ರದಾಯಿಕ ಮತದಾರರಲ್ಲಿ ತುಂಬ ಮಂದಿ ಬಿಲ್ಲವರಿದ್ದಾರೆ. BJPಯ ಪದಾಧಿಕಾರಿಗಳು, BJPಯ ಯುವ ಮೋರ್ಚಾ, ಬಜರಂಗ ದಳ, ಈ ಹಿಂದೂ ಸಂಘಟನೆಗಳಲ್ಲಿ ತುಂಬ ಮಂದಿ ಯುವಕರು ಇರುವುದೆಲ್ಲ ಬಿಲ್ಲವ ಸಮಾಜದವರು.
ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಚುನಾವಣೆಯ ಫಲಿತಾಂಶವನ್ನು ಬುಡಮೇಲು ಮಾಡುವಷ್ಟು ಮತಗಳು ಒಂದು ಕಡೆ ವಾಲ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಸರ್. ಒಂದು ಜಾತಿಯ ಮತಗಳು ಆ ರೀತಿ ನಿಮ್ಮ ಬೇರೆ ಕಡೆ ಹೇಗೆ ಮತಗಳ ಕ್ರೋಢೀಕರಣ ಆಗ್ತದ ಆ ರೀತಿ ಕರಾವಳಿಯಲ್ಲಿ ಆಗುವಂಥದ್ದು ಪ್ರಮೇಯ ಬಹಳ ಕಡಿಮೆ ಅಂತ ಅನಿಸ್ತದೆ. ಮತ್ತು ಇನ್ನೊಂದು ಸರ್, ಈ ಪುತ್ತಿಲ ಅವರು ವಾಪಸ್ ಬಂದಿರೋದ್ರಿಂದ BJPಗೆ ಅನುಕೂಲ ಜಾಸ್ತಿ ಆಗತ್ತಾ ಈ ಕ್ಷೇತ್ರದಲ್ಲಿ, ಅಥವಾ ಏನಾದರೂ ಹಿನ್ನಡೆ ಉಂಟಾಗಿದ್ರೆ ಇದರಿಂದ ಅವ್ರು ಪುತ್ತಿಲ ಬಂದಿರೋದ್ರಿಂದ ಒಂದು ಬ್ಯಾಲೆನ್ಸ್ ಆಗುತ್ತಾ ಅದು? ಇಲ್ಲ, ನೋಡಿ, ಪುತ್ತಿಲರವರು ಸುಮಾರು 62,000 ಮತಗಳನ್ನು ಪಡ್ಕೊಂಡಿದ್ದಾರೆ. ಅದೆಲ್ಲವೂ BJPಯ ಮತ. ಅಲ್ಲಿ BJP ಒಂದು 30,000 ಮತಗಳನ್ನು ಪಡ್ಕೊಂಡಿದೆ. ಅಂದರೆ ಎರಡು ಅವರು ಒಟ್ಟಿಗೆ ಒಟ್ಟಾದ್ರೆ 90,000 ಮತ ಆಯಿತು. ಅಲ್ಲಿ ಅಶೋಕ್ ಕುಮಾರ್ ಗೆದ್ದದ್ದು ಸುಮಾರು 67,000, 4,000 ಲೀಡಿಗೆನೆ ಗೆದ್ದಿದ್ದಾರೆ ಅವರು. ಈ ಸಲ ಪುತ್ತಿಲ ಬಂದ ಕಾರಣ ಪುತ್ತಿಲ ಪರಿವಾರದಲ್ಲಿ ಯಾರಿದ್ರು ಅಫ್ಕೋರ್ಸ್ ಅವರೆಲ್ಲ ಹಿಂದುತ್ವದ ಜೊತೆಗಿರುವವರು, ಅವರೆಲ್ಲ BJPಗೆ ಸಹಜವಾಗಿ ಮತ ಪಡಿತಾರೆ. ಈ ಸುಳ್ಯ ಮತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರ ಅದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಡುವ 2 ಕ್ಷೇತ್ರಗಳು. ಆ 2 ಕ್ಷೇತ್ರಗಳಲ್ಲಿ ಒಂದು ಬಹಳ ನಿರ್ಣಾಯಕವಾದ ಮತಗಳನ್ನು ಅವರು ಪಡ್ಕೊಳ್ತಾರೆ. ಮತ್ತು ಈಗ ಅಲ್ಲಿ ಪೋಲಿಂಗ್ ಜಾಸ್ತಿ ಆಗಿರುವ ಕಾರಣ ಅದು BJPಗೆ ಪರವಾಗಿ ಸ್ವಲ್ಪ ವರದಾನ ಆಗ್ತದೆ BJP ಅವರಿಗೆ. ಕಾದ್ ನೋಡೋಣ ಸರ್ ಏನಾಗುತ್ತೆ ಅಂತ. ಶಿವಾನಂದ್ ಸರ್, ಒಂದು ಪ್ರಶ್ನೆ. ಈ ಗ್ಯಾರಂಟಿ ಅಂಡರ್ ಕರೆಂಟ್ ನ ಬಗ್ಗೆ ತುಂಬಾ ಬೆಳಗ್ಗೆಯಿಂದ ಚರ್ಚೆ ಆಗ್ತಾ ಇದೆ, ಮತ್ತು ಅದು ನಿಮ್ಮ ಹಾಸನದಲ್ಲಿ ಹೇಗೆ ಅದು ವೋಟ್ ಬ್ಯಾಂಕ್ ನ ಕಡೆಗೆ ವಾಲಬಹುದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಅಲ್ಲ, ಗ್ಯಾರಂಟಿ ಬಗ್ಗೆ ಹಾಸನ ಅಂತ ಹೇಳಲ್ಲ, ಇಡೀ ರಾಜ್ಯವನ್ನೇ ಇಟ್ಟು ನೀವು ನೋಡ್ಬೇಕಾಗತ್ತೆ. ಅಲ್ಲ, ಇಡೀ ರಾಜ್ಯ ನೀಡ್ತಾ ಇದ್ದೀನಿ ನಾನು, ಬಟ್ ಹಾಸನದಲ್ಲಿ ಯಾಕೆ ಬಹಳ ಇಂಟ್ರೆಸ್ಟಿಂಗ್ ಇರೋದ್ರಿಂದ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಹಾಸನದಲ್ಲಿ ಅಲ್ಲ, ಏನು ಇಡೀ ರಾಜ್ಯ ಯಾಕೆ ಬೇಕಾಗತ್ತೆ ಅಂದರೆ, ಈ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ, ಸಿದ್ದರಾಮಯ್ಯ ಅಥವಾ DK ಶಿವಕುಮಾರ್ ನೇತೃತ್ವದ ಸರ್ಕಾರ ಬಂದ ಮೇಲೆ ಈ ಗ್ಯಾರಂಟಿ ಯೋಜನೆಗಳನ್ನು ಚಾಲ್ತಿಗೆ ತಂದಿದ್ದಾರೆ. ಆದರೆ ಅದರ 10 ತಿಂಗಳ ಅವಧಿಯಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಯಾವ ರೀತಿಯಲ್ಲಿ ಫಲಾನುಭವಿಗಳಿಗೆ ತಲುಪಿವೆ, ಅದರ ಪ್ರಯೋಜನ ಏನಾಗಿದೆ, ಅಥವಾ ಅದನ್ನು ಅವರು ಯಾವ ರೀತಿ ಫೀಲಿಂಗಲ್ಲಿದ್ದಾರೆ, ಸರ್ಕಾರದ ಬಗ್ಗೆ ಯಾವ ಕಮಿಟ್ಮೆಂಟಲ್ಲಿದ್ದಾರೆ, ಇವು ಯಾವುದೂ ಕೂಡ ಎಲ್ಲೂ ಪರೀಕ್ಷೆಗಳಾಗಿಲ್ಲ. ಕಾರಣ ಏನಂದರೆ, ಯಾವುದೇ ನಿಮಗೆ ಸ್ಥಳೀಯ ಚುನಾವಣೆಗಳು ಬರಲಿಲ್ಲ, ಬೇರೆ ಬೇರೆ ನಗರ ಸಂಸ್ಥೆಗಳ ಚುನಾವಣೆಗಳು ಬರಲಿಲ್ಲ, ಎಲ್ಲೂ ಕೂಡ ನಿಮಗೆ ಇದು ಪರೀಕ್ಷೆ ಅಂತೇಳಿ ಆಗಿಲ್ಲ. ಹಾಗಾಗಿ ನಿಜವಾದ ಅಗ್ನಿ ಪರೀಕ್ಷೆ ಅಂತೇಳಿ ಆಗ್ತಾ ಇರೋದೇ ಈ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ. ಈ ಗ್ಯಾರಂಟಿಗಳ ವಿಚಾರ ಕಾರಣಕ್ಕಾಗಿಯೇ ಈಗ ಮೋದಿ ಗ್ಯಾರಂಟಿ ಅಂತ ಶುರು ಆಯಿತು. ಮತ್ತೊಂದು ಕಾಂಗ್ರೆಸ್ನಲ್ಲೂ ಕೂಡ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಇನ್ನೂ ಲೋಕಸಭೆ ಚುನಾವಣೆಗೆ ಏನೇನು ಗ್ಯಾರಂಟಿ ಅಂತೇಳಿ ಅವರು ಶುರು ಮಾಡಿದ್ದಾರೆ. ಹಾಗಾಗಿ ಈ ಗ್ಯಾರಂಟಿಯ ಪ್ರಯೋಜನದಾರರು ನಿಜವಾಗಿ ಈ ಲೋಕಸಭೆ ಚುನಾವಣೆಯಲ್ಲಿ ಯಾವ ರೀತಿ ಅದನ್ನು ರಿಸೀವ್ ಮಾಡಿದ್ದಾರೆ ಅನ್ನೋದನ್ನು ನಿಜ ಈ ಫಲಿತಾಂಶ ಸಾಬೀತುಪಡಿಸುತ್ತೆ. ಒಂದು ಹಾಸನದ ಮಟ್ಟಿಗೆ ನಿಮ್ಗೆ ಹೇಳಿದ್ನಲ್ಲ, ಅದು RP ವೆಂಕಟೇಶ್ಮೂರ್ತಿ ಅವರು ಮಾತನಾಡುವಾಗಲೂ ಕೂಡ ಅದನ್ನು ಕೋಟ್ ಮಾಡಿದ್ದಾರೆ. 1-2 ದಿನಗಳ ಅವಧಿಯಲ್ಲಿ ಗ್ಯಾರಂಟಿ ಬಗ್ಗೆ ಆಗಲಿ ಅಥವಾ ಮತ್ತೊಂದು ಅಭಿವೃದ್ಧಿ ವಿಚಾರದ ಬಗ್ಗೆ ಆಗಲಿ ಯಾವುದು ಅದು ಮಹತ್ವದ ವಿಚಾರ ಅಂತೇಳಿ ಬರಲೇ ಇಲ್ಲ. ಅದು ಅಲ್ಲಿ ಚರ್ಚೆ ಆಗಿದ್ದೇನು, ಒಬ್ಬ ಅಭ್ಯರ್ಥಿಯ ಪರವಾಗಿ ಒಬ್ಬ ಅಭ್ಯರ್ಥಿಯ ಕುರಿತಂತೆ ಬಂದಂಥ ಏನು ಪೆನ್ ಡ್ರೈವಲ್ಲಿ ಬಂದಂಥ ಅಥವಾ ಬೇರೆ ಬೇರೆ ಇದರಲ್ಲಿ ಬಂದಂಥ ಒಂದು ಅಶ್ಲೀಲ ಚಿತ್ರಗಳು ಅಥವಾ ಬೇರೆ ಬೇರೆ ವಿಷಯಗಳು ಅವೆಲ್ಲವೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗಳಾಯಿತು. ಅದು ನಿಜವಾಗೂ ಹೌದಾ ಅಲ್ವಾ ಅಂತೇಳಿ ಗೊತ್ತಿಲ್ಲ. ಆದರೆ ಅದು ಜನರಲ್ಲಿ ಬೀರಿರುವಂಥ ಪರಿಣಾಮ ಭಾಳ ದೊಡ್ಡ ಪರಿಣಾಮವನ್ನು ಬೀರಿದೆ. ಎಸ್ಪೆಷಲಿ ಮಹಿಳೆಯರ ಮೇಲೆ ಇದು ದೊಡ್ಡ ಪರಿಣಾಮವನ್ನು ಬೀರಿದೆ. ಹಾಗಾಗಿ ಈ ಥರದ ಆ್ಯಂಗಲಲ್ಲಿ ನಾವು ನೋಡೋದಾದರೆ ಗ್ಯಾರಂಟಿಗಳ ವಿಚಾರ ಹಾಸನದ ಮಟ್ಟಿಗೆ ಅಲ್ಲಿ ಗೌಣ ಆಗಿತ್ತು ಅಂತೇಳಿ ನನಗನ್ಸುತ್ತೆ. ಬಟ್ ಅದೇ ಸೈಮಲ್ಟೇನಿಯಸ್ ಇಡೀ ರಾಜ್ಯದಲ್ಲಿ ನೋಡುವಾಗ ಈ ಗ್ಯಾರಂಟಿ ವಿಷಯ ಭಾಳ ಮಹತ್ವದ ವಿಷಯವಾಗಿ ಕಾಣುತ್ತೆ. ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಮತ್ತೊಂದು ಕಡೆ ಇರ್ಬೋದು, ನೀವೆಲ್ಲೇ ಒಕ್ಕಲಿಗ ಅಸ್ಮಿತೆ ಅಂತೇಳಿ ಹೇಳುವಂಥ ಪ್ರದೇಶಗಳಲ್ಲೂ ಕೂಡ ಗ್ಯಾರಂಟಿಯ ವಿಷಯ ಬಹಳ ಮಹತ್ವವಾಗಿ ಕಾಡುತ್ತೆ. ಓಕೆ 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 ಸಿ ಕೆ ಮಹೇಂದ್ರ ಸರ್, ವಾಟ್ಸ್ ಯುವರ್ ಲಾಸ್ಟ್ ಟೇಕ್ ಸರ್, ನಿಮ್ಮ ಕಡೆಯ ಅಭಿಪ್ರಾಯ? ಅಲ್ಲ, ಈಗ ಒಂದು ಅಭಿಪ್ರಾಯ ಏನಂತಂದ್ರೆ, ವಿದ್ಯಾವಂತ ಮತದಾರರು ಅಂತ ಏನು ಅನಿಸ್ಕೊಂಡಿದಾರಲ್ಲ ಅಧಿಕಾರಿ ವಲಯದವರಾಗ್ಬೋದು, ಯಾರಾಗ್ಬೋದು, ಅವರು ವೋಟ್ ಹಾಕ್ಬೇಕಾಗಿತ್ತು. ಈಗ ಸ್ಯಾಮ್ ಪಿಟ್ರೋಡ ಏನೋ ಪ್ರತಿಕ್ರಿಯೆ ಕೊಟ್ಟಿದ್ರು. ಆಮೇಲೆ ಈ ಮುಸ್ಲಿಂಗೆ ಹಂಚ್ತಾರೆ ದೇಶವನ್ನ ಅಂತ ಮೋದಿ ಅವರು ರಿಯಾಕ್ಟ್ ಮಾಡಿದ್ರು. ಇಂತಹ ಚರ್ಚೆಗಳು ಪತ್ರಿಕೆನಲ್ಲಾಗ್ಲಿ ಮಾಧ್ಯಮದಲ್ಲಾಗ್ಲಿ ಬರುವಾಗ ಏನು ವಿದ್ಯಾವಂತರು ಅಂತ ನಾವು ಹೇಳ್ತೀವಲ್ಲ, ಅವರು ಈ ಚರ್ಚೆಗಳಲ್ಲೆಲ್ಲ ಭಾಗವಹಿಸ್ತಿರ್ತಾರೆ. ಆದ್ರೆ ಮತಗಟ್ಟೆಗೆ ಬಂದು ಕ್ಯೂನಲ್ಲಿದ್ದು ಮತ ಹಾಕಲ್ಲ. ಅವರು ಮತ ಹಾಕಂಗಾದ್ರೆ ಅಷ್ಟೇ ಈ ಗ್ಯಾರಂಟಿ ಯೋಜನೆನ ಅಥವಾ ನಿಜವಾಗಿ ಮೋದಿ ಮಾತಾಡ್ತಾ ಇರೋದು ನಿಜನಾ ಅಥವಾ ಸ್ಯಾಮ್ ಪಿಟ್ರೋಡ ಹೇಳಿದಂತಹ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಚರ್ಚೆ ಆಗ್ಬೇಕಾಗಿತ್ತಾ,
ಈ ಚರ್ಚೆ ಬರಕ್ ಸಾಧ್ಯ. ಆದ್ರೆ ದುರಂತ ಏನಪ್ಪಾ ಅಂತಂದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಅಥವಾ ಏನು ಇವತ್ತು ಗ್ಯಾರಂಟಿ ಯೋಜನೆಯನ್ನ ಹಳ್ಳಿಗೆ ತಲುಪಿಸಿರುವಲ್ಲಿ ಕಾಂಗ್ರೆಸ್ ಪಕ್ಷ ಸಕ್ಸಸ್ ಆಗಿದೆ. ಇಲ್ಲಿ ಕೇಂದ್ರದ ವಿಚಾರ ಬಂದಾಗ ಬೇರೆ ಮಾತನಾಡ್ತಾರ ಮತದಾರರು, ರಾಜ್ಯದ ವಿಚಾರ ಬಂದಾಗ ಬೇರೆ ಮಾತನಾಡ್ತಾರೆ. ಕೆಲವರು ಹೇಳ್ತಾರೆ ಈ ಚುನಾವಣೆಯಲ್ಲಿ ಗೆದ್ರೆ ವೋಟ್ ಹಾಕಿದ್ರೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಪ್ರೈಮ್ ಮಿನಿಸ್ಟರ್ ಆಗ್ತಾರ ಅನ್ನುವ ಮಾತುಗಳು ಕೇಳಿ ಬರ್ತವೆ. ಆದ್ರೆ ಇಷ್ಟೆಲ್ಲ ಕೊಟ್ಟರೆ ಗ್ಯಾರಂಟಿ ಯೋಜನೆಯನ್ನ ನಾವು ಅವ್ರಿಗೆ ರೂಢಿಯಾಗಿರ್ಬೇಕು ಅನ್ನೋ ಮಾತು ಫ್ರೀ ಕೊಟ್ಟಿದ್ದಾರೆ, ಏನು ಮೋದಿ ಗವರ್ಮೆಂಟ್ ಫ್ರೀ ಕೊಟ್ಟಿದ್ಯಾ ಅನ್ನೋ ತರದಲ್ಲೂ ಮಾತಾಡ್ತಾರೆ. ಹೌದು, ನೀವು ನಿಜ ಹೇಳಿದ್ ನೀವು. ಕಾಂಗ್ರೆಸ್ನವರು ಕೂಡ ಈಗ ಕೇಂದ್ರ ಸರ್ಕಾರದಲ್ಲೂ ಕೂಡ ನಾವು ಬಂದ್ರೆ ಏನೇನೆಲ್ಲ ಗ್ಯಾರಂಟಿ ಕೊಡ್ತೀವಿ ಅಂತ ಘೋಷಣೆಗಳನ್ನ ಹಂಚಿದ್ದಾರೆ, ಎಲ್ಲ ಕಡೆ ತಲುಪಿಸಿದ್ದಾರೆ. ಆದ್ರೆ ಗ್ಯಾರಂಟಿಯನ್ನ ಮೀರಿ ರಾಷ್ಟ್ರ ಮಟ್ಟದ ಕುರಿತು ಆಗಬೇಕಾದಂತಹ ಚರ್ಚೆಗಳು ಹಳ್ಳಿದಲ್ಲಿ ಆಗ್ಲಿಲ್ಲ. ಕ್ಯಾಂಡಿಡೇಟ್ಗಳು ಕೂಡ ಅದನ್ನ ಸರಿಯಾದ ರೂಪದಲ್ಲಿ ತಲುಪಿಸಲಿಲ್ಲ ಅಂತ ಅನ್ಸುತ್ತೆ. ಅವ್ರ ಚರ್ಚೆ ಕೂಡ ಈ ಗ್ಯಾರಂಟಿ ಇದರಲ್ಲಿ ನಿಲ್ತು. ಅವರು ಕೂಡ ರಾಷ್ಟ್ರ ಮಟ್ಟದಲ್ಲಿ ನಾವ್ ಏನ್ ಮಾಡಬಹುದು ಬಿಜೆಪಿ ಅಥವಾ ಕಾಂಗ್ರೆಸ್ ಬಂದ್ರೆ ಅನ್ನುವ ಮಾತುಗಳನ್ನ ಆಡ್ಲೇ ಇಲ್ಲ. ಇಬ್ರು ಕೂಡ ಮೋದಿ ಗ್ಯಾರಂಟಿ ವರ್ಸಸ್ ರಾಜ್ಯ ಸರ್ಕಾರದ ಗ್ಯಾರಂಟಿ ನಿಂತೋಯ್ತು. ವೆಲ್ ಸೆಟ್. ಬನ್ಸಿ ಕಾಳಪ್ಪನವ್ರೆ, ನಿಮ್ಮ ಲಾಸ್ಟ್ ಟೇಕ್ ಪ್ಲೀಸ್. ವಾಟ್ಸ್ ಯುವರ್ ಲಾಸ್ಟ್ ಟೇಕ್? ಸುಮಾರು ವಿಷಯಗಳಿತ್ತು, ಸುಮಾರು ನರೇಟಿವ್ಸ್ ಇತ್ತು ಈ ಚುನಾವಣೆಯಲ್ಲಿ. ಗೊತ್ತಿಲ್ಲ ಯಾವ್ದು ವರ್ಕೌಟ್ ಆಗಿದೆ, ವರ್ಕೌಟ್ ಆಗಿಲ್ಲ ಗೊತ್ತಿಲ್ಲ. ಲಾಸ್ಟ್ ಮಿನಿಟ್ ಅಲ್ಲಿ ಮುಸಲ್ಮಾನ್ ಬಂತು, ಬೇರೆ ಬಂತು, ಎಲ್ಲ ಬಂತು, OBC ಬಂತು, ಎಲ್ಲ ಬಂತು. ಇಟ್ಸ್ ಪ್ರಿಮೆಚೂರ್ ಟು ಟೇಕ್ ಅ ಫೈನಲ್ ಕಾಲ್ ಆನ್ ದಿಸ್, ಬಿಕಾಸ್ ಇನ್ನೂ ಒಂದು ಕ್ರಿಟಿಕಲ್ ರೌಂಡ್ ಬಾಕಿ ಇದೆ, ಇನ್ನೂ 14. ಹೌದು. ಸೊ ಇದು ಇವತ್ತಿನ ಪೋಲ್ಸ್ ಮುಗಿದಿದೆ ಅಫ್ಕೋರ್ಸ್, ಆ್ಯಂಡ್ ಇದರ ಫೈನಲ್ ರಿಸಲ್ಟ್ಸ್ ಏನಿದೆ ಅಂತ ವಿಲ್ ಹ್ಯಾವ್ ಟು ವೆಯ್ಟ್ ಟಿಲ್ ದ 4th of June. ಬಟ್ it all depends how both the sides play on until 7th of May. So that's a very important part. So ಅಲ್ಲಿ ಅದು ತುಂಬ ಕ್ರೂಷಿಯಲ್ ಇದೆ ಕರ್ನಾಟಕಕ್ಕೆ, ಬಿಕಾಸ್ ದಟ್ ಈಸ್ ಮೋಸ್ಟ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಟ್ರಾಂಗ್ ಹೋಲ್ಡ್ ಅಂತ ಹೇಳ್ಬೋದು. ಬಿಕಾಸ್ ಧಾರವಾಡದಿಂದ ವರ್ಚುಲಿ ಟು ದಿ ಅದರ್ ಎಂಡ್ ಮೆನಿ ಆಫ್ ದಿ ಪಾರ್ಲಿಮೆಂಟೇರಿಯನ್ಸ್ ಆರ್ ಅರ್ಲಿಯರ್ ವೆರ್ ಭಾರತೀಯ ಜನತಾ ಪಾರ್ಟಿ ಪಾರ್ಲಿಮೆಂಟೇರಿಯನ್ಸ್. ಸೊ ಅಲ್ಲಿ ನೋಡಬೇಕು ರಿಯಲಿ ವಾಟ್ ರಿಯಲಿ ಹ್ಯಾಪನ್ಸ್, ಹೌ ಬೋತ್ ಸೈಡ್ಸ್ ಪ್ಲೇ ಅಂತ. ಐ ಥಿಂಕ್ ದ್ಯಾಟ್ ವಿಲ್ ಬಿ ಇಂಪಾರ್ಟೆಂಟ್. ರೈಟ್ ಸರ್, ವಾಟ್ಸ್ ಯುವರ್ ಲಾಸ್ಟ್ ಟೇಕ್ ಸರ್? ನನಗೆ ಒಂದು ರೀತಿಯ ಬೇಜಾರಾಗೋದು ಅಂದರೆ BJPಯವರು, ನಮ್ಮ ಪ್ರಧಾನಮಂತ್ರಿಯವರು ಒಂದು ಎಮೋಷನಲ್ ವಿಷಯಗಳನ್ನು ತೆಗೆದುಕೊಂಡು ತಮ್ಮ ಸರ್ಕಾರದ ಸಾಧನೆಗಳೇನು ಅನ್ನೋದನ್ನು ಹೇಳೋದು ಬಿಟ್ಟು ಎಮೋಷನಲ್ ವಿಷಯಗಳನ್ನು ತಗೊಂಡು ಒಂದು ಕೋಮಿನ ವಿರುದ್ಧ ಮಾತಾಡೋದು, ಇದು ಅಂಥ ದೊಡ್ಡ ಘನತೆ ಇರುವಂಥ ಒಂದು ಸ್ಥಾನ. ಆ ಸ್ಥಾನದ ವ್ಯಕ್ತಿ ಈ ಥರ ಮಾತಾಡೋದು ಬೇಕಿತ್ತ? ಇದು ನಮಗೆ OBC ಓಟ್ಗಳು ಹೊರಟು ಬಿಡುತ್ತಾ ಅನ್ನುವ ಭಯ ಇದ್ದಿರಬೇಕು ಅನ್ಸುತ್ತೆ. ಅಲ್ಲ, ಅದು ಮಂದಂತರ ಬಂತು. ಮೊದಲು ಬಂದಿದ್ದು ಇದು ಗುಸ್ಬೈಟಿಯಾ ಅಂತ ಹೇಳಿದರು, ಇನ್ಫಿಲ್ಟ್ರೇಟರ್ಸ್ ಅಂತ ಹೇಳಿದರು. ಆಮೇಲೆ ಜಾಸ್ತಿ ಜನ ಮಕ್ಕಳು ಮಾಡ್ತಾರೆ, ಅವ್ರಿಗೆ ಕೊಡಬೇಕಾ? ಇವೆಲ್ಲ ಅವರು ನಮ್ಮವರೇ ತಾನೆ, ಅವರೇನು ಬೇರೆ ದೇಶದಿಂದ ಬಂದವರು, ನಮ್ಮವ್ರ ಅವರು 100 ವರ್ಷಗಳಿಂದ ನಮ್ಮ ಜೊತೆ ಇದ್ದಾರೆ. ಅವ್ರು ಬಿಟ್ಟು ನಾವಿರ್ತೀವ ಅಥವಾ ನಾವು ಬಿಟ್ಟು ಅವ್ರಿರ್ತಾರ? ಇದು ಸಾಧ್ಯ ಇಲ್ಲ. ಇದು ಯಾಕೆ ಈ ಥರ ಒಂದು ಪೋಲರೈಸೇಷನ್ ಕ್ರಿಯೇಟ್ ಮಾಡೋದು? ಅದಕ್ಕಿಂತ ನಿಮ್ಮ ಸರ್ಕಾರ ಏನು ಮಾಡಿದೆ ಅಂಥೇಳಿ ನಾವು ಅದ್ರ ಮೇಲೆ ಓಟ್ ಕೊಡ್ತೀವಿ. ನಿಮ್ಮ ಸರ್ಕಾರದಿಂದ ನನಗೇನು ಉಪಯೋಗ ಆಗಿದೆ ಅಥವಾ ನಮ್ಮ ದೇಶಕ್ಕೇನು ಉಪಯೋಗ ಆಗಿದೆ, ಅದ್ರ ಮೇಲೆ ಓಟ್ ಹಾಕಬೇಕೇ ಹೊರತು ಈ ಎಲ್ಲ ಎಮೋಷನಲ್ ವಿಷಯಗಳ ಮೇಲೆ ಓಟ್ ಹಾಕಬೇಕಾ ಅಂತ. ಈಗ ಕಾಂಗ್ರೆಸ್ಗೆ ಏನಾಗಿದೆ, BJP ಏನು ಹೇಳ್ತಾರೆ ಅದನ್ನು ಒಂದು ಕೌಂಟ್ರ್ ಮಾಡೋದ್ರಲ್ಲಿ ಅವರು ಟೈಮ್ ಕಳೀತಾ ಇದೆ. ಅವ್ರು ತಾವು ಏನು ಮಾಡ್ತೀವಿ ಅಂತ ಹೇಳೋಕ್ಕೆ ಬದಲಾಗಿ ಅವ್ರು ಕೌಂಟ್ರ್ ಮಾಡೋದ್ರಲ್ಲಿ ಅವ್ರದ್ದು ಕಾಲ ವ್ಯಯ ಆಗ್ತದೆ. ಕಾಂಗ್ರೆಸ್ನವ್ರು ಐ ಹೋಪ್ ದಿಸ್ ವಿಲ್ ಸ್ಟಾಪ್. ಇನ್ನೂ ಒಂದು 5 ರೌಂಡ್ಸ್ ಆಫ್ ಇದು ಪೋಲಿಂಗ್ ಇದೆ. ಐ ಹೋಪ್ ದಿಸ್ ವಿಲ್ ಎಂಡ್ ಹಿಯರ್. ಆಮೇಲೆ ತಮ್ಮ ಸಾಧನೆಗಳನ್ನು BJPಯವರು ಮಾತಾಡ್ತಾರೆ, ಕಾಂಗ್ರೆಸ್ನವರು ಕೂಡ ಒಳ್ಳೆಯ ಒಂದು ಕಾರ್ಯಗಳಿಗೆ ತಮ್ಮ ಸಮಯವನ್ನು ನಿಯೋಗಿಸ್ತಾರೆ ಅಂತ ನನಗನ್ಸುತ್ತೆ. ಕಾಂಗ್ರೆಸ್ನವರು ಕೂಡ ಅಷ್ಟೇ 1 ಲಕ್ಷ ರೂಪಾಯಿ ಕೊಡ್ತೀವಿ ಪ್ರತಿ ತಿಂಗಳು ಹೆಣ್ಮಕ್ಳಿಗೆ ಅಂತ ಹೇಳ್ತಾರೆ. ಬಟ್ ಖಂಡಿತ ಅವರು ಕೂಡ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು, ಹೇಗೆ ಕೊಡ್ತೀವಿ, ವಾಟ್ ಬೇಸಿಸ್. 26 crore BPL cards are there in India according to 2022 statistics. ನೀವು 1 ಲಕ್ಷ ಒಂದೊಂದು BPL ಕಾರ್ಡ್ ಹಾಕೊಂಡು ಹೋದ್ರೆ ನಿಮ್ಗೆ 26 ಲಕ್ಷ ಕೋಟಿ ಆಯಿತು. ನಮ್ಮ ದೇಶದ ಭಾರತದ ಬಜೆಟ್ಟೇ 47 ಲಕ್ಷ ಕೋಟಿ. ಕ್ಯಾಪೆಕ್ಸ್ ತೆಗೆದುಬಿಡಿ, ಕಮಿಟೆಡ್ ಎಕ್ಸ್ಪೆಂಡಿಚರ್ ತೆಗೆದುಬಿಡಿ, ಪೆನ್ಷನ್ ತೆಗೆದುಬಿಡಿ, ಇಂಟ್ರೆಸ್ಟ್ ತೆಗೆದುಬಿಡಿ, ಸಂಬಳ ತೆಗೆದುಬಿಡಿ, ಎಷ್ಟಾಯ್ತು ನಿಮ್ಗೆ? 26 ಲಕ್ಷ ಕೋಟಿ ರೂಪಾಯಿ ವರ್ಷ ಕೊಡೋಕ್ಕಾಗತ್ತಾ? ಅದು ಕರ್ನಾಟಕದ ಬೇರೆ ಉದಾಹರಣೆ. ಯಾಕಂದರೆ ಕರ್ನಾಟಕದ್ದು 3,27,000 ಕೋಟಿ ಬಜೆಟು, ಅದರಲ್ಲೊಂದು 50,000 ಕೋಟಿ ತೆಗೆದಿಡೋದು ದೊಡ್ಡ ವಿಷಯ ಆಗಲಾರ್ದು. ಬೇರೆದ್ರಲ್ಲಿ ಏನೋ ಜಾಸ್ತಿ ಮಾಡ್ಕೊಳ್ಬೋದು. ಇಮ್ಯಾಜಿನ್ ಗಿವಿಂಗ್ 30 lakh crore rupees ಎವ್ರಿ ಇಯರ್ ಫ್ರೀ. ಅದು ಕೂಡ ಅದ್ರ ಬಗ್ಗೆ ಆ ನರೇಟಿವ್ಸ್ಗಳ ಬಗ್ಗೆ ಕೂಡ ಜನನೂ ಪ್ರಶ್ನೆ ಮಾಡಬೇಕು. BJP ಅಂತವ್ರು ಕೂಡ ಹೆಂಗ್ರಿ ಅನ್ನೋ ಪ್ರಶ್ನೆಗಳನ್ನು ಮಾಡಬೇಕು. ಅದನ್ನ BJP ಎತ್ಕೊಳ್ಬೇಕಿತ್ತು ಇಷ್ಟೊತ್ತಿಗೆ ಆಗಲೇ. ಎತ್ಕೊಂಡಿಲ್ಲ ಅವ್ರೆ, ಅದನ್ನ ಯಾವುದೇ ಎತ್ಕೊಂಡಿಲ್ಲ. ಆಸ್ ಯು ಸೆಡ್,
ಕಮ್ಯುನಲ್ ನರೇಟಿವ್ ಸೆಟ್ ಆಗ್ತಾ ಇದೆ ಮತ್ತು ಬೇರೆ ಬೇರೆ ಎಮೋಷ್ನಲ್ ನರೇಟಿವ್ ಸೆಟ್ ಆಗ್ತಾ ಇದೆ ಹೊರತುಪಡಿಸಿದ್ರೆ ಅಭಿವೃದ್ಧಿಯ ನರೇಟಿವ್ ಸೆಟ್ ಆಗ್ತಾ ಇಲ್ಲ. ಮತ್ತು ಹಾಸನದಲ್ಲಿ ಒಂದು ಸ್ವಲ್ಪ ಬೇರೆದೇ ನರೇಟಿವ್ ನೆನ್ನೆ ಮೊನ್ನೆ ಹಿಂದೆ ಸೆಟ್ ಆಗ್ಬಿಡ್ತು. ಅದು ಬಹಳ ವಿಷಾದಕರವಾದಂಥ ಒಂದು ವಿಷಯ ಹೇಳ್ಬೋದು ಅದ್ರ ಬಗ್ಗೆ. ಈವನ್ ಮೊನ್ನೆ ಈಗ 2-3 ದಿನಕ್ಕಿಂತ ಮುಂಚೆನೂ ಕೂಡ ನಾವು ನೋಡಿದ್ರೆ ಹಾಸನದಲ್ಲಿ ಒಂದು ರೀತಿಯ ಆಂಟಿ ಬಿಜೆಪಿ ಅಲೆನೇ ಇತ್ತೋ ಏನೋ ಅನ್ಸತ್ತೆ. ಯಾಕಂದ್ರೆ ಅಲ್ಲಿ ಬಿಜೆಪಿ ಮೊದಲಿಂದನೂ ಸಪೋರ್ಟ್ ಮಾಡಿಲ್ಲ ಈ ಕ್ಯಾಂಡಿಡೇಟ್, ತುಂಬಾ ಕನೆಕ್ಷನ್ ಇರಲಿಲ್ಲ ಬಿಡಿ. ಸೊ ಅವಕ್ಕಿಂತನೂ ಅದೊಂದು ಇತ್ತು, ಅದು ಐ ಥಿಂಕ್ ಉಲ್ಬಣ ಆಯಿತು ಈ ಪೆನ್ ಡ್ರೈವ್ ಬಂದಿದ್ರಿಂದ ಅಂತ ಆಗಿರ್ಬೋದು ಸರ್. ಅದೇ ತುಂಬ ಅಭಿವೃದ್ಧಿ ಕೆಲಸಗಳನ್ನು ಅವರು ಅಭ್ಯರ್ಥಿ ಮಾಡಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ಬಟ್ ನಾವು ನೋಡಿದ್ವಿ ಏನೇನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅಂತ ನಾವು ಕೂಡ ನೋಡಿದ್ವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಸರ್. ಥ್ಯಾಂಕ್ ಯು ಈಚ್ ಒನ್ ಆಫ್ ಯು. ಥ್ಯಾಂಕ್ ಯು ಶಿವಾನಂದ ತಗಡೂರು ಸರ್. ಥ್ಯಾಂಕ್ ಯು ಸಿ.ಕೆ. ಮಹೇಂದ್ರ ಅವರೇ. ಥ್ಯಾಂಕ್ ಯು ಹರೀಶ್ ರಾಯ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಎ ಲಾಟ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು. ನಮಸ್ಕಾರ. ದಟ್ಸ್ ಆಲ್ ಫಾರ್ ನೌ. ಮತ್ತೆ ಸಿಗೋಣ, ಕಾದ್ ನೋಡೋಣ ಏನಾಗುತ್ತೆ. ನಾವು ಎಷ್ಟೇ ಮಾತಾಡಿದ್ರು, ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮಾತು ಹೇಳ್ತಾ ಇದ್ರು, ಅಂದರೆ ಸುಮಾರು ಎಷ್ಟೋ ದಶಕಗಳಿಂದ ರಾಜಕಾರಣದಲ್ಲಿದ್ದರೂ ಕೂಡ ಇಷ್ಟೇ ಸೀಟ್ಗಳು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅನ್ನೋ ಥರದಲ್ಲಿ ಅವ್ರು ಸಾಮಾನ್ಯವಾಗಿ ಅವ್ರು ಹೇಳ್ತಾ ಇರ್ತಾರೆ. ಆಫ್ ದಿ ರೆಕಾರ್ಡ್ ಅವ್ರು ಸಾಮಾನ್ಯವಾಗಿ ಅವ್ರು ಹೇಳ್ತಾ ಇರ್ತಾರೆ. ಭಾಳ ಸೀಸನ್ ಪಾಲಿಟಿಷಿಯನ್ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರು. ಅದೇ ಥರದಲ್ಲಿ ನನಗೂ ಭಾಳ ಸ್ಪಷ್ಟವಾಗಿ ಅದೇ ಅನಿಸುತ್ತೆ. ಏನೇ ಪರ್ಮಿಟೇಷನ್ ಕಾಂಬಿನೇಷನ್ ಅಂತಂದ್ರೂ ಕೂಡ ನಾವೆಲ್ಲ ರಿಸಲ್ಟ್ ಬಂದ ಮೇಲೆ ಇದು ಹಿಂಗಾಗಿರ್ಬೋದು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೋಬೋದು ಹೊರತುಪಡಿಸಿದ್ರೆ ಇಲ್ಲಿ ಯಾವುದು ಕಮಿಟೆಡ್ ರಿಟರ್ನ್ ಆನ್ ಪೇಪರ್ಸ್ ಅನ್ನೋ ಥರದಲ್ಲಿ ಯಾವುದೂ ಇಲ್ಲ. ಸೊ ಲೆಟ್ಸ್ ವೇಟ್ ಅಂಡ್ ವಾಚ್. ಥ್ಯಾಂಕ್ಸ್ ಫಾರ್ ನೌ. ಥ್ಯಾಂಕ್ ಯು ವೆರಿ ಮಚ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.